ಎಲ್ರಿಗೂ ವೆಲ್ಕಮ್ ಟು ಬೇಬಿ ಗಿರೀಶ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂದರೆ ನನ್ನ ಬೇಬಿಗೆ ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೇನೆ ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟಿಂಗ್ ವಿತ್ ದ ವಿಡಿಯೋ. ಕ್ರೀಮ್ ಬಂದು ನಾನು ಯೂಸ್ ಮಾಡೋದು ಡರ್ಮಂಡೈವ್ ಕ್ರೀಮು. ನೋಡಿ, ಇದು ಉಲ್ಟಾಗಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಇದು ಸ್ವಲ್ಪ ಆಯಿಲಿ ಟೈಪ್ ಆಗುತ್ತೆ, ಆದರೂ ಪಾಪ ಸ್ಕಿನ್ಗೆ ಚೆನ್ನಾಗಿರುತ್ತೆ. ಈ ಕ್ರೀಮು ಮಗು ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತು ಹೈಡ್ರೇಟ್ ಮಾಡುತ್ತೆ. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಬಿ ಕ್ರೀಮ್ ಫಾರ್ ಫ್ರೆಶ್ ಗ್ಲೋಯಿಂಗ್ ಸ್ಕಿನ್. ಮತ್ತು ಲೋಷನ್ನು ಅದು ಕೂಡ ಡರ್ಮಂಡೈವ್ ಯೂಸ್ ಮಾಡೋದು. ನೋಡಿ, ನಿಮ್ಮ ಬೇಬಿ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನನ್ನ ಬೇಬಿ ಸ್ಕಿನ್ ಒಂದು ಕಾಂಬಿನೇಷನ್ ಸ್ಕಿನ್ ಇದೆ. ನಿಮ್ಮ ಡಾಕ್ಟರ್ ಯಾವ ಸಜೆಸ್ಟ್ ಮಾಡ್ತಾರೆ ಅದನ್ನ ನೋಡಿ. ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಮಗುಗಾಗೋ ಅಲರ್ಜಿಗಳೆಲ್ಲ ಹೋಗ್ತವೆ. ಬೇಬಿ ಸ್ಕಿನ್ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವುದು ನಿಮ್ಮ ಬೇಬಿ ಸ್ಕಿನ್ ಬೇಸ್ ಮೇಲೆ ಯಾವುದು ಸಜೆಸ್ಟ್ ಮಾಡ್ತಾರೆ ಅದನ್ನ ಯೂಸ್ ಮಾಡಿ. ನಾನು ಬಂದು ಪೌಡರ್ನ ಹಿಮಾಲಯ ಪೌಡರ್ ಯೂಸ್ ಮಾಡೋದು, ಬೇಬಿ ಪೌಡರ್ನ. ಇದು ಚೆನ್ನಾಗಿದೆ. ಒಂದೊಂದ್ಸಲ ನಾನು ನನ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿ. ನಾನು ಇದು ಮಾಡ್ತೀನಿ. ಬಾಡಿ ಮಸಾಜ್ಗೆ ಕೈ ಎಣ್ಣೆ ಯೂಸ್ ಮಾಡ್ತೀನಿ. ಇದು ಮನೆಯಲ್ಲೇ ಮಾಡಿರೋಂಥದ್ದು, ನಮ್ಮ ಅಮ್ಮನೇ ಮಾಡಿರೋದು. ಎಲ್ಲರೂ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾರೆ, ನನಗೇನೋ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ನಮ್ಮ ಅಜ್ಜಿಯವ್ರ ಕಾಲದಿಂದಲೂ ಇದನ್ನೇ ಅಂತ ಯೂಸ್ ಮಾಡ್ತಿದ್ದು. ಇವಾಗೆಲ್ಲ ಅಪ್ಡೇಟ್ ಆಗಿದೆ, ಡಾಕ್ಟ್ರೆಲ್ಲ ಇದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಇದನ್ನೇ ಯೂಸ್ ಮಾಡೋದು. ನನ್ನ ಪಾಪುಗೆ ಆಗಲೇ 3.5 ಮಂತ್ ಆಗೋಕ್ಕೆ ಬಂತು. ಅವನಿಗೇನೂ ಆಗಿಲ್ಲ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೀವು ಯೂಸ್ ಮಾಡ್ಬೋದು. ಈ ಎಣ್ಣೆನ ನಮ್ಮ ಕಡೆ ಮನೆಯಲ್ಲೇ ಮಾಡ್ತಾರೆ. ಹರಳೆಣ್ಣೆ ಅಂತ ಕೂಡ ಕರೀತಾರೆ, ನಾವು ಕೈ ಎಣ್ಣೆ ಅಂತೀವಿ. ಮತ್ತು ಸೋಪ್ನು ಕೂಡ ಡರ್ಮಂಡೈವ್ ಬೇಬಿ ಸೋಪ್ನೇ ಯೂಸ್ ಮಾಡೋದು. ಇಲ್ಲೆಲ್ಲಾದರೂ ಪಿಕ್ ಹಾಕ್ತೀನಿ, ನೋಡ್ಕೊಳ್ಳಿ. ನಾನು ಈ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನೀವು ಯಾವ ಯೂಸ್ ಮಾಡ್ತೀರಿ ಅಂತ ಸಜೆಸ್ಟ್ ಮಾಡಿ. ಆ್ಯಂಡ್ ಇದರಲ್ಲಿ ಏನಾದರೂ ರಾಂಗ್ ಅನಿಸಿದ್ರೆ ಅದನ್ನು ಕೂಡ ಹೇಳಿ. ಥ್ಯಾಂಕ್ ಯು. ಬಾಯ್.